ರಾಜ್ಯ ಕಾರ್ಯದರ್ಶಿ ಪ್ರೀತಮ್ ಗೌಡರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಮೈಸೂರಿಗೆ ಬಂದಿದ್ರೆ ಏನು ನಡೀತು ಸರ್ ಚುನಾವಣೆ? ನಿಮ್ಮ ಮಾಹಿತಿಗೆ 6 ದಿನದಿಂದ ಮೈಸೂರಲ್ಲೇ ಇದ್ದೀನಿ ಸರ್. ಹಾಸನ ಹೇಗಿದೆ ಸರ್? ಈಗ ಮುನಿಸು ಶಮನ ಆಗಿದೆ ಸರ್? ಮುನಿಸಿದ್ರೆ ಶಮನ ಆಗ್ಬೋದು, ಮುನ್ಸನ್ನೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಯಾವುದೇ ಮುನಿಸಿರಲ್ಲ. ಏನು ಪ್ರಧಾನಿಯವರ ಅಪೇಕ್ಷೆ ಇದೆ ಆ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗೋದು ಕಾರ್ಯಕರ್ತರ ಜವಾಬ್ದಾರಿ. ಬಟ್ ಅವರು ಮೈತ್ರಿ ಅಭ್ಯರ್ಥಿ ನಿಮ್ನಂಗೆ ಕರ್ದಿಲ್ಲ ಅಂತ ಏನೋ ಬೇಜಾರುಗೊಂಡಿದ್ದೀರಿ ಅಂತ. ಕರೆಯೋದಕ್ಕೆ ಇದು ಯಾವುದೇ ಖಾಸಗಿ ಕಾರ್ಯಕ್ರಮ ಆಗಿರಲ್ಲ. ದೇಶದ ಚುನಾವಣೆ ಇದೆ. ದೇಶದ ಚುನಾವಣೆಯಲ್ಲಿ ದೇಶದ ಪರವಾಗಿ ಏನು ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗಿದೆ. ಹಾಗಾಗಿ ಇದರಲ್ಲಿ ಯಾವುದೇ ವೈಯಕ್ತಿಕ ಪ್ರತಿಷ್ಠೆ ಇರೋದಿಲ್ಲ. ಪ್ರಜ್ವಲ್ ಅವರ ಪ್ರಚಾರ ಕಾರ್ಯಕ್ಕೆ ನೀವು ಹೋಗ್ತೀರಾ ಸರ್? 28 ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ನಾನು ಹೋಗೋಂಥ ಕೆಲಸವನ್ನು ಮಾಡ್ತೀನಿ. ಪರ್ಟಿಕ್ಯುಲರ್ ಹಾಸನ್ ಸರ್, 28ರಲ್ಲಿ ಹಾಸನ ಸೇರುತ್ತೆ. ಥ್ಯಾಂಕ್ ಯು ಸರ್. ಈಗ ಅಲ್ಲಿ ಸರ್ ಸಾಕಷ್ಟು ಬೇಸರಗೊಂಡಿದ್ರು ಪ್ರೀತಮ್ ಗೌಡ್ರು, ಕರೆದಿಲ್ಲ ಅಂತ ಹೇಳಿದ್ರೆ. ಈಗಷ್ಟೇ ಅವರು ಸರ್, ಈಗಷ್ಟೇ ಪ್ರಜ್ವಲ್ ಅವರು RSS ನಾಯಕರ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ. ನಾನು 28 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದಿದೆ. ನನಗೆ ಕರೆಯೋಂಥ ಯಾವುದೇ ಒಂದು ಸಂದರ್ಭ ಒದಗಿ ಬರಲ್ಲ. ಕಾರಣ ನಂದೇ ಜವಾಬ್ದಾರಿ ಇದೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಸ್ಕೊಳ್ಳೋದು. ನನಗೆ ಕರೆಯೋದು ನಮ್ಮನೆ ಕಾರ್ಯಕ್ರಮಕ್ಕೆ ಬೇರೆಯವ್ರು ಬಂದು ಕರಿಬೇಕು ಅಂತ ಅಪೇಕ್ಷೆ ಪಡೋಷ್ಟು ನಾನು ತಳಮಟ್ಟಕ್ಕೆ ಹೋಗೋದಿಲ್ಲ. ನನ್ನ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ. ದೂರವಾಣಿ ಮೂಲಕ ಏನಾದ್ರು ಮಾತಾಡಿದ್ರೆ ಸರ್? ನಾನು ಕರೆಯೋದು ಮಾತನಾಡೋದು ಪ್ರಶ್ನೆನೇ ಇಲ್ಲ. ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ಟರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಅದ್ರಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ, ಅದನ್ನ ಮಾಡೋಂಥ ಕೆಲಸ. ಹಾಸನದಲ್ಲಿ ಪ್ರಜ್ವಲ್ ಅವರು ಎಷ್ಟು ಮತಗಳ ಲೀಡಲ್ಲಿ ಗೆಲ್ಬಹುದು? ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA 400ಕ್ಕೂ ಹೆಚ್ಚು ಸ್ಥಾನವನ್ನು ಇಡೀ ದೇಶದಲ್ಲಿ ಗೆಲ್ಲುತ್ತೆ. 370ಕ್ಕೂ ಹೆಚ್ಚು ಸ್ಥಾನ BJP ಗೆಲ್ಲುತ್ತೆ. ರಾಜ್ಯದಲ್ಲಿ 28ಕ್ಕೂ 28 ಪ್ರತಿ ಲೋಕಸಭಾ ಕ್ಷೇತ್ರ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೀವಿ. ಹಾಸನದಲ್ಲಿ 2 ಲಕ್ಷ ಲೀಡ್ ಬರುತ್ತೆ. 28 ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದೆ. ಅದರಲ್ಲಿ ಮೈಸೂರು, ಕೊಡಗು ಸೇರುತ್ತೆ, ಚಾಮರಾಜನಗರನೂ ಸೇರುತ್ತೆ, ಬೀದರು ಸೇರುತ್ತೆ, ಗುಲ್ಬರ್ಗನೂ ಸೇರುತ್ತೆ, ಮೈಸೂರು ಸೇರುತ್ತೆ, ಹಾಸನನೂ ಸೇರುತ್ತೆ, ಮಂಡ್ಯನೂ ಸೇರುತ್ತೆ. ಮತ್ತೊಂದು ಗುಸುಗುಸು ಸರ್, ಪ್ರೀತಮ್ ಗೌಡರು ಬೇಸರಗೊಂಡಿದ್ದಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಸಂಪರ್ಕ ಮಾಡಿದ್ದಾರೆ. ನಾನು ಅನೇಕ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕ ನಾನೇ ಮಾಡ್ತಾ ಇದ್ದೀನಿ. ಕಾರಣ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಅವ್ರದ್ದು ಕೂಡ ಸಹಕಾರವನ್ನು ಪಡಿತಿದ್ದೀನಿ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ. ಆ ನಿಟ್ಟಿನಲ್ಲಿ ನಾನು ಯಶಸ್ಸನ್ನು ಕೂಡ ಕಾಣ್ತೀನಿ. ಬರೋ ದಿನಗಳಲ್ಲಿ DK ಶಿವಕುಮಾರ್ ಅವರು ಭೇಟಿ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬರ್ಲಿಕ್ಕೆ ನಿಮ್ಮನ್ನ ಆಹ್ವಾನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳನ್ನ ಹಾಸನ ಭಾಗದಲ್ಲಿ ಕೊಡ್ಲಿಕ್ಕೆ ಅಂತ ಮಾತು ಸರ್. ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಮುಂಬರೋ ದಿನಗಳಲ್ಲಿ DK ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರನ್ನ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಅಂತ ಎಲ್ಲ ನಾಯಕರನ್ನು ನಾನು ಭಾರತೀಯ ಜನತಾ ಪಾರ್ಟಿ ಕರೆತರಕ್ಕೆ ಯೋಚನೆ ಮಾಡುವಂತ ವ್ಯಕ್ತಿ. ನನ್ನನ್ನು ಬೇರೆ ಪಾರ್ಟಿ ಕರೆಯುವಂತ ನಾಯಕರುಗಳು ಇನ್ನೂ ಕರ್ನಾಟಕ ರಾಜಕಾರಣದಲ್ಲಂತೂ ನನ್ನ ಕಣ್ಮುಂದೆ ಕಾಣ್ತಾ ಇಲ್ಲ. ಸರ್, ಪ್ರಚಾರಕ್ಕೆ ಮಂಡ್ಯಕ್ಕೂ ಹೋಗ್ತೀರಾ ಸರ್ ಕುಮಾರಸ್ವಾಮಿ ಅವರು? ಬೀದರು, ಗುಲ್ಬರ್ಗ, ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಎಲ್ಲ ಲೋಕಸಭಾ ಕ್ಷೇತ್ರಕ್ಕೂ ಹೋಗ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಪ್ರೀತಮ್ ಗೌಡ ಅವರ ಮಾತುಗಳು. ಹಾಸನ ಸೇರಿದಂತೆ ಇಡೀ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡ್ತೀನಿ. 28ಕ್ಕೆ 28 ಕ್ಷೇತ್ರದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಇದ್ರ ಜೊತೆಗೆ DK ಶಿವಕುಮಾರ್ ಹಾದಿಯಾಗಿ ಹಲವು ಕಾಂಗ್ರೆಸ್ ನಾಯಕರನ್ನ BJPಗೆ ಸೆಳೆದುಕೊಳ್ಳಿಕ್ಕೆ ಯಾವ ರೀತಿ ಸಂಘಟನೆಯನ್ನ ಮಾಡಬೇಕು ಆ ರೀತಿ ಸಂಘಟನೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.